ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣು ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಓಜಸ್ತೇಜೋದ್ಯುತಿಧರಃ ಪ್ರಕಾಶಾತ್ಮಾ ಪ್ರತಾಪನಃ ರುದ್ಧಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ಭಾಸ್ಕರದ್ಯುತಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಲ್ಪ ಸುದೀರ್ಘ ವಿರಾಮದ ನಂತರ ನಮ್ಮ ವಿಷ್ಣು ಸಹಸ್ರನಾಮ ಪಾಠ ಮತ್ತು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಿಂದಿನ ಪಾಠದಲ್ಲಿ ನಾವು ಸ್ಪಷ್ಟಾಕ್ಷರ ಅಂತ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಮಂತ್ರ ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಳ್ಳೋಣ. ಮಂತ್ರ, ಈ ಮಂತ್ರ ಎಂಬುವಂತಹ ಶಬ್ದ ಏನು ಹೇಳ್ತಾರೆ, ಏನು ಭಗವಂತನನ್ನು ಹೇಗೆ ಅದು ತಿಳಿಸಿಕೊಡುತ್ತೆ. ಮಾನಾತ್ ತ್ರಾಯತೆ ಮಾನಂ ಪ್ರದಾಯ ರಕ್ಷತಿ ಇತಿ ಮಂತ್ರ. ಭಗವಂತನಿಗೆ ಮಂತ್ರ ಅಂತ ಹೆಸರು. ಯಾಕೆ ಅಂತ ಹೇಳಿದರೆ, ಮಾನಾತ್ ತ್ರಾಯತೆ ಮಾನಂ ಪ್ರದಾಯ, ನಮಗೆ ಜ್ಞಾನವನ್ನು ಕೊಟ್ಟು ನಮ್ಮನ್ನು ರಕ್ಷಿಸುತ್ತಾನಾದ ಕಾರಣ ಭಗವಂತನಿಗೆ ಮಂತ್ರ ಅಂತ ಹೆಸರು. ಹೌದು, ನಾವು ರಕ್ಷಿಸಲ್ಪಡಬೇಕು, ನಮಗೆ ರಕ್ಷಣೆ ಆಗಬೇಕು ಅಂದರೆ ಜ್ಞಾನ ಇರಬೇಕು. ಯಾವುದೇ ಆಗಲಿ ನಮಗೆ ಜ್ಞಾನ ಇಲ್ಲದೇ ಇದ್ದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಾರವು, ಬೇರೆಯವರನ್ನು ರಕ್ಷಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಮಗೆ ಜ್ಞಾನವನ್ನು ಕೊಟ್ಟು ರಕ್ಷಿಸುತ್ತಾನಾದ ಕಾರಣ ಭಗವಂತನಿಗೆ ಮಂತ್ರ ಅಂತ ಹೆಸರು. ಇನ್ನು ಅನರ್ಥಜ್ಞೋದಿತೋ ಮಂತ್ರೋ ನಿರರ್ಥಸ್ತ್ರಾತಿ ಮಾನತಃ ಯನ್ಮಂತ್ರಸ್ತೇನ ಕಥಿತೋ ಎಂಬುವಂತಹ ಪೈಂಗಿ ಶ್ರುತಿ ವಾಕ್ಯವನ್ನು ಆಚಾರ್ಯರು ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಏನು ಅಂದರೆ, ಮಂತ್ರ ಅಂತಂದರೆ ಏನು ಹೇಳಿದರೆ, ಯಾವುದರನ್ನು ಮಂತ್ರ ಅಂತ ಕರೆಯಲ್ಪಡುತ್ತೆ ಅಂತ ಪೈಂಗಿ ಶ್ರುತಿ ಹೇಳ್ತಾ ಇದೆ. ಆ ಉಲ್ಲೇಖವನ್ನು ಆಚಾರ್ಯರು ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ತನ್ನ ಅರ್ಥದ ಜ್ಞಾನವನ್ನು ನೀಡಿ ರಕ್ಷಿಸುವುದರಿಂದಲೇ ಮಂತ್ರವು ಮಂತ್ರ ಎಂದು
ಕರೆಯಲ್ಪಡುತ್ತದೆ ಎಂದು ಪೈಂಗಿ ಶ್ರುತಿ ಹೇಳ್ತಾ ಇದೆ. ನಮಗೆ ಮಂತ್ರಗಳು ಅನೇಕ ಕೋಟಿ ಮಂತ್ರಗಳು, ಕೋಟಿ ಕೋಟಿ ಮಂತ್ರಗಳಿದೆ. ಈ ಮಂತ್ರ ಅಂತ ಹೇಳಿದರೆ ನಮಗೆ ಇವಾಗ ರಾಮ ಮಂತ್ರ, ಕೃಷ್ಣ ಮಂತ್ರ, ನರಸಿಂಹ ಮಂತ್ರ, ರಾಮ ಮಂತ್ರ, ರಂ ರಾಮಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಆ ಮಂತ್ರ ಅದರ ಅರ್ಥವನ್ನು ಹೇಳ್ತಾ ಇದೆ. ರಾಮ ಅಂದರೆ ರಮಯತೀತಿ ರಾಮ, ಎಲ್ಲರನ್ನೂ ಆಹ್ಲಾದ ಪಡಿಸುವವನಾದ ಕಾರಣ, ಎಲ್ಲರಿಗೂ ಆಹ್ಲಾದವನ್ನು ಉಂಟು ಮಾಡುವವನಾದ ಕಾರಣ ಭಗವಂತನಿಗೆ ರಾಮ ಅಂತ ಹೆಸರು. ರಾಮ ಮಂತ್ರದ ಅರ್ಥವನ್ನು ತಿಳ್ಕೊಂಡು ಆ ರಾಮ ಮಂತ್ರ ಜಪ ಮಾಡೋದರಿಂದ ನಾವು ರಕ್ಷಿಸಲ್ಪಡ್ತೇವೆ. ಆದ ಕಾರಣ ಮಂತ್ರವು ಕರೆಯಲ್ಪಡುತ್ತೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರ ಮೆಚ್ಚಿ ನೀ ಕೆಡಬೇಡ ಅಂಥೇಳಿ. ಮಂತ್ರ ಅಂತ ಯಾವುದು ಕರೆಯಲ್ಪಡುತ್ತೆ ಅಂದರೆ ಆ ಮಂತ್ರದ ತನ್ನ ಅರ್ಥವನ್ನು ನಮಗೆ ಕೊಟ್ಟು ನಮಗೆ ಬೇಕಾದಂತಹ ರಕ್ಷಣೆಯ ವ್ಯವಸ್ಥೆ, ರಕ್ಷಣೆಗೆ ಬೇಕಾದ ಜ್ಞಾನ, ಬುದ್ಧಿ, ಶಕ್ತಿ ಎಲ್ಲರೂ ಕೊಡ್ತಾರೆ ಆ ಮಂತ್ರ ಪ್ರಭಾವದಿಂದ. ಆದ ಕಾರಣ ನಾವು ಮಂತ್ರವನ್ನು ಜಪಿಸಿದಾಗ ಹೀಗೆ ಭಗವಂತ ಆಯಾ ಮಂತ್ರಾಭಿಮಾನಿ ದೇವತೆಗಳು ಸಂತುಷ್ಟರಾಗಿ ನಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತಾರೆ. ಭಗವಂತ ಈ ರೀತಿಯಾಗಿ ರಕ್ಷಣೆ ಮಾಡ್ತಾನೆ. ಆದ ಕಾರಣ ಅವನಿಗೆ ಮಂತ್ರ ಅಂತ ಹೆಸರು. ಇನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಮಾನಾತ್ ತ್ರಾತಿ ಇತಿ ಮಂತ್ರೋಯಂ. ಭಗವಂತನಿಗೆ ಮಂತ್ರ ಅಂತ ಹೆಸರು. ದೇವತೆಗಳೇ ಹೀಗೆ ಮಾಡ್ತಾರೆ ಅಂದಾಗ ರುದ್ರದೇವರ ಮಂತ್ರ, ಗಣಪತಿ ಮಂತ್ರ, ಇಂದ್ರ ಮಂತ್ರ, ಈ ದೇವತೆಗಳೇ ಈ ರೀತಿ ನಾವು ಮಂತ್ರವನ್ನು ಜಪಿಸಿದಾಗ ಅವರೇ ಮಾಡುವಾಗ ದೇವೋತ್ತಮನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ಏನು ಮಾಡ್ತಾನೆ, ಅವನೂ ಕೂಡ ಹಾಗೆ ಅವನ ಮಂತ್ರವನ್ನು ಜಪಿಸಿದಾಗ ಜ್ಞಾನವನ್ನು ನೀಡಿ ರಕ್ಷಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಮಂತ್ರ ಎಂದು ಕರೆಯಲ್ಪಡ್ತಾ ಇದ್ದಾನೆ ಭಗವಂತ ಅಂತ ಹೇಳ್ತಾ, ಒಂದು ನಿಮಿಷ ಸ್ವಲ್ಪ ಲೈನೊಳಗೆ ಇರ್ರಿ, ಒಂದು ಅರ್ಜೆಂಟ್ ಯಾವುದೋ ಒಂದು ಫೋನ್ ಬರ್ತಾ ಇದೆ, ಮಾತಾಡಿ ಕಂಟಿನ್ಯೂ ಮಾಡ್ತೀವಿ. ಇನ್ನು ಈ ರೀತಿಯಾಗಿ ದೇವದೇವೋತ್ತಮನಾದ ಭಗವಂತನೂ ಕೂಡ ಹಾಗೆ ರಕ್ಷಣೆ ಮಾಡ್ತಾನೆ. ಆದ ಕಾರಣ ನಾವು ಬ್ರಾಹ್ಮಣರು ಏನು ಮಾಡ್ತೇವೆ, ಯಾರಾದರೂ ನಮ್ಮ ಮೇಲೆ ಸಂಚು ಮಾಡಿದಾಗ, ತಾಳಿ ಮಾಡುವ ಪ್ರಯತ್ನ ಮಾಡಿದಾಗ ನಾವೇನು ಮಾಡ್ತೀವಿ, ನರಸಿಂಹದೇವರು ಎಲ್ಲ ದುರಿತಗಳನ್ನು ನಿವಾರಣೆ ಮಾಡುವವನು ನರಸಿಂಹದೇವರ ಮಂತ್ರವನ್ನು ಜಪ ಮಾಡ್ತೇವೆ. ಅದಕ್ಕೆ ಭಗವಂತ ಹೇಳ್ತಾನೆ, ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ ಅಂತ ಹೇಳ್ತಾನೆ. ಮಂತ್ರಾಧೀನಂತು ದೈವತಂ, ಈ ಮಂತ್ರಗಳಿಗೆ ದೇವತೆಗಳು ಅಧೀನರು. ಏನು ನಾವು ನಮಗೆ ಜನಮೇಜಯ ಸರ್ಪಯಾಗ ಮಾಡುವಾಗ ಪುರೋಹಿತರು ಒಂದೊಂದು ಸರ್ಪದ ಹೆಸರು ಹೇಳಿ ಸ್ವಾಹಾಕಾರ ಹೇಳಿದಾಗ ಎಲ್ಲರೂ ಬಂದು ಬೀಳ್ತಾ ಇದ್ದರು. ತಕ್ಷಕನ ಸರದಿ ಬಂದಾಗ ತಕ್ಷಕಾಯ ಸ್ವಾಹ ಅಂದಾಗ ತಕ್ಷಕ ಬರಲಿಲ್ಲ. ಆವಾಗ ಪುರೋಹಿತರಿಗೆ ಅನುಮಾನ ಬಂದು ನಮ್ಮ ಮಂತ್ರಶಕ್ತಿ ಕಡಿಮೆ ಆಯಿತೋ ತಕ್ಷಕನ ಶಕ್ತಿ ಜಾಸ್ತಿ ಆಯಿತೋ ಅಂತ ಹೇಳಿ ಅವರು ದಿವ್ಯ ದೃಷ್ಟಿಯಿಂದ ನೋಡಿದರು. ತಕ್ಷಕ ತಾನು ಕಾಪಾಡಿಕೊಳ್ಳುವುದಕ್ಕೆ ಇಂದ್ರನ ಸಿಂಹಾಸನಕ್ಕೆ ಸುತ್ತಕೊಂಡಿದ್ದ. ಆಗ ಅವರು ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತಂದರು. ಇಂದ್ರನ ಜೊತೆಗೆ ತಕ್ಷಕನೂ ಬರಲಿ ಅಂತಂದರು. ಆವಾಗ ಇಂದ್ರದೇವರು ಬರ್ತಾರೆ, ಬಂದು ಸರಿ ಆ ಯಾಗವನ್ನು ನಿಲ್ಲಿಸ್ತಾರೆ. ಅದು ಕಥಾಂತರ. ಇಲ್ಲಿ ಯಾಕೆ ಹೇಳಲಿಕ್ಕೆ ಬಂದಿದ್ರೆ, ಮಂತ್ರಾಧೀನಂತು ದೈವತಂ,
ಇಂದ್ರಾಯ ಸ್ವಾಹ ಪವಮಾನಾಯ ಸ್ವಾಹ ಅಂತ ಹೇಳಿದಾಗ ಆ ಆಹುತಿಯನ್ನು ಅಗ್ನಿಯಿಂದ ಅವರು ಸ್ವೀಕಾರ ಮಾಡ್ತಾರೆ. ಮಂತ್ರಗಳಿಗೆ ಅಧೀನರು ದೇವತೆಗಳು. ಅಂಥ ಮಂತ್ರಗಳು ಬ್ರಾಹ್ಮಣರ ಅಧೀನ, ಅಂದರೆ ಬ್ರಾಹ್ಮಣರು ಮಂತ್ರಸಿದ್ಧಿಯನ್ನು ಹೊಂದಿರ್ತಾರೆ. ಅಂತಹ ಮಂತ್ರಸಿದ್ಧಿ ಹೊಂದಿರುವಂತಹ ಬ್ರಾಹ್ಮಣರು ಮಮ ದೇವತಾ, ನನ್ನ ದೇವತೆಗಳು ಅಂಥೇಳಿ ಭಗವಂತ ಹೇಳ್ತಾನೆ. ಮಂತ್ರನಾಮಕನಾದ ಭಗವಂತ. ಆದ ಕಾರಣ ಭಗವಂತನು ನಮಗೆ ಜ್ಞಾನವನ್ನು ನೀಡಿ ರಕ್ಷಿಸುತ್ತಾನಾದ ಕಾರಣ ಭಗವಂತನಿಗೆ ಮಂತ್ರ ಅಂತ ಹೆಸರು. ಅದಕ್ಕೆ ಮಾನಾತ್ ತ್ರಾತೀತಿ ಮಂತ್ರೋಯಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಾನಾತ್ ಮಾನಂ ಸಮ್ಮಾನನಂ ಪ್ರದಾಯ ರಕ್ಷತಿ ಇತಿ ಮಂತ್ರ. ಗೌರವವನ್ನು ನೀಡಿ ರಕ್ಷಿಸುತ್ತಾನೆ ಭಗವಂತ ತನ್ನ ಭಕ್ತರನ್ನು. ತನ್ನ ಭಕ್ತರು ಅಂತಲ್ಲ, ನಮಗೆ ಒಂದು ಗೌರವ ಎಲ್ಲಿ ಸಿಗಬೇಕೋ ಆ ಗೌರವ ನಮಗೆ ಸಿಗುವಂತೆ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇಲ್ಲಿ ರಕ್ಷಣೆ ಮಾಡೋದು ಅಂತ ಹೇಳಿದರೆ ಕೇವಲ ಭೌತಿಕವಾಗಿ ರಕ್ಷಣೆ ಮಾಡೋದಲ್ಲ, ಮಾನರಕ್ಷಣೆಯೂ ರಕ್ಷಣೆಯೇ. ಪ್ರಾಣರಕ್ಷಣೆಕ್ಕಿಂತ ಮಾನರಕ್ಷಣೆ ಜಾಸ್ತಿ, ಪ್ರಾಣಕ್ಕಿಂತ ಮಾನ ಹೆಚ್ಚು. ಅದಕ್ಕೆ ಶ್ರೀಪತಿರ್ಮಾನದೋನಃ ಅಂತ ಹೇಳ್ತಾರೆ. ಭಗವಂತ ಏನು ಮಾಡ್ತಾನೆ, ನಮಗೆ ಯಾವ ಜಾಗದಲ್ಲಿ ಏನು ಗೌರವ ನಮಗೆ ಸಿಗಬೇಕೋ ಆ ಗೌರವವನ್ನು ಕೊಟ್ಟು ಅವನು ರಕ್ಷಿಸುತ್ತಾನೆ. ಅಂದರೆ ಆ ಸಂದರ್ಭದಲ್ಲಿ ನಮಗೆ ಆ ಗೌರವ ತಲುಪುವಂತೆ ಮಾಡಿ ನಮ್ಮನ್ನು ಮಾನಸಿಕವಾಗಿ ನಮ್ಮ ಮಾನವನ್ನು ಕಾಪಾಡ್ತಾನೆ, ರಕ್ಷಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಮಂತ್ರ ಅಂತ ಹೆಸರು. ನಾನು ಹೇಳಿದೆ, ಮಾನ ಪ್ರಾಣಕ್ಕಿಂತ ಜಾಸ್ತಿ. ಪ್ರಾಣ ಹೋದರೂ ಪರವಾಗಿಲ್ಲ, ಮಾನ ಹೋಗಬಾರದು. ಅದನ್ನೇ ಹೇಳ್ತಾ ಇದ್ದಾರೆ ಮುಂದಿನ ಇದರಲ್ಲಿ. ಸಂಭಾವಿತಸ್ಯ ಚ ಕೀರ್ತಿರ್ಮರಣಾದತಿರಿಚ್ಯತೆ. ಸಂಭಾವಿತನಾದವನು ಅಂದರೆ ಒಳ್ಳೆ ಗೌರವ ಪ್ರದನು, ಗೌರವಕ್ಕೆ ಅರ್ಹನಾದ ವ್ಯಕ್ತಿ ಗೌರವನೀಯನು. ಅದಕ್ಕೆ ಗೌರವನೀಯರಾದ ಅಂತ ನಾವು ಹೇಳ್ತೇವೆ, ಮಾನ್ಯರಾದ, ಪೂಜ್ಯರಾದ ಅಂತ ಹೇಳ್ತೇವೆ. ಯಾಕೆ? ಅವನು ಆ ಗೌರವಕ್ಕೆ ಮರ್ಯಾದೆಗೆ ಅರ್ಹನಾದವನು. ಒಬ್ಬ ಮಾನನೀಯ ವ್ಯಕ್ತಿ, ಮಾನ್ಯ ವ್ಯಕ್ತಿ, ಅವನಿಗೆ ಅಪಕೀರ್ತಿಕ್ಕೆ ಸಾವುಕ್ಕಿಂತ ಅಪಕೀರ್ತಿನೇ ಅವನಿಗೆ ಜಾಸ್ತಿ. ಅವನಿಗೆ ಸಾವು ಅಪಕೀರ್ತಿ ಅಂತ ಒಬ್ಬ ಗೌರವಾನ್ವಿತವಾದಂತಹ ಒಬ್ಬ ಗೌರವನೀಯವಾದ ವ್ಯಕ್ತಿಗೆ ನಿಮಗೆ ಸಾವು ಬೇಕಾ ಅಪಕೀರ್ತಿ ಬೇಕಾ ಅಂತ ಹೇಳಿದರೆ ಅವನು ನನಗೆ ಅಪಕೀರ್ತಿ ಬೇಡ, ಸಾವೇ ನಾನು ಇದು ಬಯಸ್ತೀನಿ. ಯಾಕಂದರೆ ಅಪಕೀರ್ತಿಯನ್ನು ಹೊತ್ತು ಬದುಕಿರೋದಕ್ಕಿಂತ ಅಪಕೀರ್ತಿ ಇಲ್ಲದೆ ಮರಣ ಹೊಂದುವುದು ಲೇಸು. ಯಾಕೆ? ಒಬ್ಬ ಗೌರವನೀಯನಾದ, ಒಬ್ಬ ಮಾನ್ಯನಾದ, ಪೂಜ್ಯನಾದ ಒಂದು ವ್ಯಕ್ತಿಗೆ. ಆದ ಕಾರಣ ನಮಗೆ ಈ ಒಬ್ಬ ವ್ಯಕ್ತಿಯನ್ನು ನಾವು ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಚೂರಿ ಹಾಕಿ ಅಥವಾ ಗುಂಡೇಟ್ ಹಾಕಿ ಸಾಯಿಸೋದು ಕೊಲೆ ಅಲ್ಲ. ಅವನ ತೇಜೋ ವಧೆ ಮಾಡೋದೇ, ಅವನ ಮಾನವನ್ನು ತೆಗೆಯೋದೇ, ಎಲ್ಲರೆದುರಿಗೆ ಅವನಿಗೆ ಅವಮಾನ ಮಾಡೋದೇ ದೈಹಿಕವಾದ ಕೊಲೆಕ್ಕಿಂತ ದೊಡ್ಡದು. ಆದ ಕಾರಣ ಒಬ್ಬ ಸಂಭಾವಿತನಾದವನು, ಗೌರವ ವ್ಯಕ್ತಿ ಏನು ಮಾಡ್ತಾನೆ, ಅವನು ಅಪಕೀರ್ತಿಯನ್ನು ಇಷ್ಟಪಡುವುದಿಲ್ಲ. ಅದಕ್ಕೆ ಹೀಗಾಗದೆ ನಮಗೆ ಸಮಾಜದಲ್ಲಿ, ನಮ್ಮ ಬಂಧುವರ್ಗದಲ್ಲಿ ನಮಗೆ ಒಬ್ಬರೊಬ್ಬರಿಂದ ಒಬ್ಬರೊಬ್ಬರು ನಮಗೆ ಒಂದೊಂದು ಗೌರವವನ್ನು ಕೊಡ್ತಾ ಇರ್ತಾರೆ. ಸಮಾಜದಲ್ಲಾದರೂ ಸರಿ, ನಮ್ಮ ಒಂದು ಆಫೀಸಲ್ಲೇ ಆದರೂ, ಸಂಸ್ಥೆಯಲ್ಲಾದರೂ, ನಮ್ಮ ಬಂಧುವರ್ಗದಲ್ಲಾದರೂ, ಸಮಾಜದಲ್ಲಾದರೂ. ಮಾನಾತ್ ಮಮತಾತ್ಮಕಂ ಅಭಿಮಾನಂ ಪ್ರದಾಯ ರಕ್ಷತಿ ಇತಿ ಮಂತ್ರ. ಅಂದರೆ ನಮಗೆ ಸಿಗಬೇಕಾದಂತಹ ಗೌರವ
ಸಿಗುವಂತೆ, ಅಂದರೆ ನಮಗೆ ಅಗೌರವ ಆಗದಂತೆ, ಅವಮಾನವಾಗದಂತೆ ನಮಗೆ ಸಂಬಂಧಪಟ್ಟವರ ಮೂಲಕ ನಮಗೆ ಯೋಗ್ಯವಾದ, ನಮಗೆ ಸಲ್ಲಬೇಕಾದ ಗೌರವವನ್ನು ಅವರಿಂದ ನಮಗೆ ಕೊಡಿಸಿ ನಮಗೆ ಆತ್ಮವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸ ಬಂದು ನಾವು ಸುಖವಾಗಿ ಬದುಕುವಂತೆ, ಜೀವನ ನಡೆಸುವಂತೆ ರಕ್ಷಿಸುವವನು ಭಗವಂತ. ಆದ ಕಾರಣ ಭಗವಂತನಿಗೆ ಮಂತ್ರ ಅಂತ ಹೆಸರು. ಇಲ್ಲಿ ಸ್ವಲ್ಪ ಬಿಡಿಸಿ ಹೇಳಬೇಕಾಗಿದೆ. ಮನೆಯಲ್ಲಿ ಒಬ್ಬ ಯಜಮಾನನಿಗೆ ಸೊಸೆಯಿಂದ ಸೊಸೆ ಏನು ಗೌರವ ಕೊಡಬೇಕೋ ಮಾವನಿಗೆ ಆ ಗೌರವ, ಹೆಂಡತಿ ಗಂಡನಿಗೆ ಕೊಡಬೇಕಾದಂತಹ ಗೌರವ, ಮಕ್ಕಳು ತಂದೆಗೆ ಕೊಡುವಂತಹ ಗೌರವ, ಮೊಮ್ಮಕ್ಕಳು ತಾತನಿಗೆ ಕೊಡುವಂತಹ ಗೌರವ, ಒಬ್ಬ ವ್ಯಕ್ತಿಗೆ ತನ್ನ ಕುಟುಂಬದಲ್ಲಿ ಇವರಿಂದ ಆಯಾ ಗೌರವಗಳು ಅವನು ಪಡೆದಾಗ ಮಾತ್ರ ಅವನ ಸ್ಥಾನಕ್ಕೆ ಗೌರವ. ಅವನು ಸಂತೋಷವಾಗಿ ತಲೆ ಎತ್ತುಕೊಂಡು ಮನೆಯಲ್ಲಿರ್ತಾನೆ. ಹಾಗಲ್ಲದೆ ಯಾರಿಂದ ಏನು ಗೌರವ ತನಗೆ ಸಲ್ಲಬೇಕೋ ಸಲ್ಲದೆ ಎಲ್ಲರೂ ಕೂಡ ಅವನನ್ನು ಅವಮಾನ ಮಾಡ್ತಾ ಇದ್ದಾಗ ಅವನಿಗೇನಾಗತ್ತೆ, ಮನಸ್ಸಿಗೆ ನೋವಾಗತ್ತೆ. ಅವನು ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾನೆ, ಇರಲಿಕ್ಕೆ ಇಷ್ಟಪಡೋದಿಲ್ಲ. ಒಂದೊಂದು ಬಾರಿ ಆ ನ್ಯೂನತಾ ಭಾವ, ಆತ್ಮವಿಶ್ವಾಸ ಹೋಗಿ ನ್ಯೂನತಾ ಭಾವದಿಂದ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅದಾಗದೆ ನಮ್ಮ ಮನೆಯಲ್ಲಿ ನಮಗೆ ಯಾರ್ಯಾರು ನಮಗೆ ಗೌರವವನ್ನು ಕೊಡಬೇಕೋ ಆ ರೀತಿ ಭಗವಂತ ಅವರಿಗೆ ಸೊಸೆಯಲ್ಲಿ ಮಾಮನಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡುವಂತೆ ಮಾಡಿ, ಹೆಂಡತಿಗೆ ಗಂಡನಿಗೆ ಕೊಡುವ ಗೌರವವನ್ನು ಹೆಂಡತಿಯಲ್ಲಿ ಹುಟ್ಟಿಸಿ, ಈ ರೀತಿಯಾಗಿ ಭಗವಂತ ಮಾಡಿ ಗೌರವವನ್ನು ಕೊಡಿಸ್ತಾನಾದ ಕಾರಣ ಭಗವಂತನಿಗೆ ಮಂತ್ರ ಅಂತ ಹೆಸರು. ಇನ್ನು ಹಾಗೆ ಒಂದು ಸಂಸ್ಥೆಯಲ್ಲಿ, ಸಮಾಜದಲ್ಲಿ ಒಂದು ಸಂಸ್ಥೆಯಲ್ಲಿ ಒಬ್ಬನು ಬಾಸ್ ಅಂತಿದ್ದಾಗ ಅವನ ಕೈ ಕೆಳಗೆ ಕೆಲಸ ಮಾಡುವವರು ಯಾರ್ಯಾರು ಅವನಿಗೆ ಎಷ್ಟೆಷ್ಟು ಗೌರವವನ್ನು ಕೊಡಬೇಕೋ ಕೊಡ್ತಾ ಇದ್ದಾಗ ಮಾತ್ರ ಅವನು ತನ್ನ ಬಾಸ್ ಆಗಿ ತನ್ನ ಕಾರ್ಯನಿರ್ವಹಣೆ ಚೆನ್ನಾಗಿ ಮಾಡ್ತಾನೆ. ಇಲ್ಲ ಅವನಿಗೆಲ್ಲರೂ ಅಗೌರವವನ್ನು ತೋರಿಸ್ತಾ ಇದ್ದರೆ, ಅವನನ್ನು ಅವಮಾನ ಮಾಡ್ತಾ ಇದ್ದರೆ ಅವನು ಆ ಸ್ಥಾನದಲ್ಲಿದ್ದು ಕೆಲಸ ಮಾಡೋದಕ್ಕೆ ಅವನಿಗೆ ಆಗುವುದಿಲ್ಲ. ಆ ರೀತಿ ಆಗದೆ ಅವನ ಕೈ ಕೆಳಗೆ ಕೆಲಸ ಮಾಡುವವರಲ್ಲಿ ಭಗವಂತ ಇದ್ದು ಅವರಿಂದ ಅವನಿಗೆ ಗೌರವ ಕೊಡಿಸಿ ಅವನಿಗೆ ಆತ್ಮವಿಶ್ವಾಸವನ್ನು ಬೆಳೆಸಿ ಅವನು ಚೆನ್ನಾಗಿರುವಂತೆ ರಕ್ಷಣೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಮಂತ್ರ ಅಂತ ಹೆಸರು. ಇನ್ನು ಮತ್ತು ಮಾನಾತ್ ಮಮತಾತ್ಮಕಂ, ಇಲ್ಲಿ ನಾವು ಈ ನಮ್ಮ ದೇಹ ಸಂಬಂಧಿಗಳು ಇಷ್ಟವ್ರಿಗೆ ಹೇಳ್ಕೊಂಡಲ್ಲ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಈ ರೀತಿಯಾಗಿ ದೇಹ ಸಂಬಂಧವಾದಂತಹ ನಮ್ಮವರಿಂದ ಅವರು ನಮ್ಮನ್ನು ಅಭಿಮಾನ ಮಾಡುವಂತೆ ಮಾಡ್ತಾನೆ. ಮನೆಯಲ್ಲಿ ನಮ್ಮ ದೇಹ ಸಂಬಂಧಿಕರು ಅವರು ನಮ್ಮನ್ನು ಅಭಿಮಾನ ಮಾಡಬೇಕೋ ಅದು ಮಾಡಿದರೆ ನಾವು ಮನೆಯಲ್ಲಿ ಸಂತೋಷವಾಗಿರ್ತೇವೆ. ಆ ರೀತಿ ಭಗವಂತ ನಮ್ಮ ದೇಹ ಮತ್ತು ದೇಹ ಸಂಬಂಧಿಗಳ ವಿಷಯದಲ್ಲಿ ಅವರು ನಮ್ಮನ್ನು ಅಭಿಮಾನ ಮಾಡುವಂತೆ, ನಾವು ಅವರನ್ನು ಅಭಿಮಾನ ಮಾಡುವಂತೆ ಅವರ ಮೇಲೆ ಮಮತೆ ಕೊಟ್ಟು, ಈ ಮಮತೆ ಅಭಿಮಾನ ಕೊಡದೇ ಇದ್ದರೆ ಮನೆಯ ವಾತಾವರಣವೇ ಇರೋದಿಲ್ಲ. ಮನೆಯ ವಾತಾವರಣ ಹಾಳಾಗೋಗುತ್ತೆ. ಯಾರಿಗೆ ಯಾರೋ ಪುರಂದರ ವಿಠಲ ಒಂದು ಮಠ ಇದ್ದಂತೆ ಆಗಿಬಿಡತ್ತೆ. ಅದಕ್ಕೆ ಮನೆ ಮಠ ಆಗಬಾರ್ದು, ಮಠ ಮನೆ ಆಗಬಾರ್ದು ಅಂತೇಳಿ. ಮನೆ ಅಂತ ಹೇಳಿದರೆ ನಮ್ಮ ದೇಹ ಸಂಬಂಧಿಗಳ ಮೇಲೆ ನಮಗೆ ಮಮತೆ ಇರಬೇಕು, ಅವರಿಗೆ ನಮ್ಮ ಮೇಲೆ ಮಮತೆ ಅಭಿಮಾನ ಇರಬೇಕು. ಈ ರೀತಿ ಭಗವಂತ ಒಂದು ಮನೆಯ ವಾತಾವರಣವನ್ನು ದೇಹ ಸಂಬಂಧಿಕರ ಮಧ್ಯ ಆ ಮಮತೆ ಅಭಿಮಾನಗಳನ್ನು ಕೊಟ್ಟು ಆ ಮನೆ ಚೆನ್ನಾಗಿರುವಂತೆ, ಒಂದು ವಸುಧೈಕ ಕುಟುಂಬದಂತೆ ಇರುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ
ಮಂತ್ರ ಅಂತ ಹೆಸರು. ಅದಕ್ಕೆ ದಾಸರು ಹೇಳ್ತಾರೆ, ಏಕೆ ಮಮತೆ ಕೊಟ್ಟು ದಣಿಸುವಿಯೋ ರಂಗ ಅಂತ ಹೇಳಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸ್ನೇಹಿತರು, ಈ ರೀತಿಯಾಗಿ ಮಮತೆ ಕೊಟ್ಟು ಈ ಸಂಸಾರದಲ್ಲಿ ಹಾಕಿ ಯಾಕೆ ದಣಿಸುತ್ತೀಯೋ ರಂಗ ಅಂತ ಹೇಳಿ ದಾಸರು ಕೇಳ್ತಾರೆ. ಆದ ಕಾರಣ ನಮ್ಮ ಒಂದು ಮನೆಯಲ್ಲಾದರೂ ಸಮಾಜದಲ್ಲಾದರೂ ನಾವು ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆ ಸಂಸ್ಥೆಯಲ್ಲಾದರೂ ನಮಗೆ ಅಭಿಮಾನ ಗೌರವ ಇರಬೇಕು ಅಂತ ಹೇಳಿದರೆ ಅವರಲ್ಲಿ ಇದ್ದು ಭಗವಂತ ನಮಗೆ ಆ ಗೌರವ ಅಭಿಮಾನಗಳು ಅವರು ಕೊಡುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಮಂತ್ರ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಇನ್ನೂ ಅದೇ ಹೇಳ್ತಾ ಇದ್ದಾರೆ, ಮಾನದಃ ಪರಹ ಗರುಡ ಪುರಾಣದಲ್ಲಿರೋ ವಾಕ್ಯವನ್ನು ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಈ ಜೀವ ಒಂದು ದೇಹದಲ್ಲಿದ್ದಾನೆ. ಆ ದೇಹದ ಮೇಲೆ ಅಭಿಮಾನ, ಆ ದೇಹ ಸಂಬಂಧಿಗಳ ವಿಷಯದಲ್ಲಿ ಅದೇ ರೀತಿಯಾಗಿ ಆ ಮಮತೆಯನ್ನು ಅಭಿಮಾನವನ್ನು ಕೊಟ್ಟು ಅವರ ರಕ್ಷಣೆಯಲ್ಲಿ ಇವನು ತೊಡಗುವಂತೆ ಮಾಡ್ತಾನೆ. ಹಾಗೆ ಅವರಲ್ಲಿ ಇವನ ಮೇಲೆ ಅಭಿಮಾನ ಮಮತೆಯನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ಈ ರೀತಿ ಪರಸ್ಪರ ಅಭಿಮಾನ ಮಮತೆಗಳನ್ನು ಕೊಟ್ಟು ಒಂದು ಒಳ್ಳೆಯ ಕುಟುಂಬವನ್ನು, ಒಂದು ವ್ಯವಸ್ಥೆಯನ್ನು, ಒಂದು ಸಮಾಜವನ್ನು ರಕ್ಷಣೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಮಂತ್ರ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಮುಂದೆ ವೇದ ಮಂತ್ರಗಳ ಅಂತರ್ಯಾಮಿ ಮತ್ತು ಸ್ವತಂತ್ರವಾಗಿ ಮನನ ಮಾಡುವವನು ಮೊದಲಾದಂತಹ ಇನ್ನೂ ಅನೇಕ ಅರ್ಥಗಳು ಮಂತ್ರ ಶಬ್ದಕ್ಕಿದೆ. ಅವುಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.